ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಎಲ್ರಿಗೂ ಕೂಡ ಬಹುಮುಖ್ಯವಾದಂತ ಹೇಳ್ತಾನೆ. ಬಿಕಾಸ್ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಹಾಗೆ ಹೊಸ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ ಅಲ್ವಾ. ಸೊ ಹಾಗಿದ್ರೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡ್ತಾನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ಎಲ್ಲದಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ, ಯಾರೆಲ್ಲ ಲೈಕ್ ಮಾಡ್ತೀರೋ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಹಾಗೆ ಸರ್ಪ್ರೈಸ್ ಗಿಫ್ಟನ್ನು ಕೂಡ ಇಟ್ಟಿದ್ದೇನೆ. ಸೊ ನೋಡೋಣ, ಇನ್ನು ಮುಂಬರುವ ದಿನಗಳಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ, ಹಾಗೆ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಆಗ್ತೀರಾ, ಹಾಗೆ ಯಾರು ನನ್ನ ಚಾನಲ್ಗೆ ಲೈಕ್ ಮಾಡ್ತೀರೋ ಅವರಿಗೆ ಸರ್ಪ್ರೈಸ್ ಗಿಫ್ಟನ್ನು ಕೂಡ ಕೊಡ್ತೇನೆ. ನಾನು ಹುಡುಕುವಂಥ ಒಂದು 5 ಮೆಂಬರ್ಸಿಗೆ ಸರ್ಪ್ರೈಸ್ ಗಿಫ್ಟನ್ನು ಕೂಡ ಕೊಡ್ತೇನೆ. ಸೊ ನೋಡುವ, ಅದಕ್ಕಿಂತ ಮುಂಚೆ ಯಾವಾಗ ಈ ಒಂದು ರೇಷನ್ ಕಾರ್ಡ್ ಬರುತ್ತೆ ಅಂದರೆ ಯಾವಾಗ ನಿಮ್ಮ ಕೈಗೆ ಸಿಗುತ್ತೆ, ಈಗಾಗಲೇ ಅರ್ಜಿ ಹಾಕಿದರೆ, ಹಾಗೆ ಯಾವಾಗ ಅರ್ಜಿ ಹಾಕ್ಬೋದು ಅಂತ ಹೇಳಿದ್ರೆ, ಮೊದಲದಾಗಿ ಹೇಳ್ತೇನೆ ಯಾವಾಗ ಅರ್ಜಿ ಹಾಕ್ಬೋದು ಅಂದರೆ ಇವತ್ತು ಮತ್ತು ನಾಳೆ. ಓಕೆನಾ. ಸೊ ಇವತ್ತು ಮತ್ತು ನಾಳೆ. ಸೊ ಸರಿಯಾಗಿ ಕೇಳ್ಕೊಳ್ಳಿ, ಇವತ್ತು ಅಂದರೆ 13/5/2025 14/5/2025 ಒಳಗೆ ಯಾವಾಗ ಟೈಮ್ ಯಾವಾಗ ಅಂತ ಹೇಳಿದ್ರೆ ಮಧ್ಯಾಹ್ನ 1ರಿಂದ 3ರೊಳಗೆ ನಿಮಗೆ ಈ ಒಂದು ಅರ್ಜಿಯನ್ನು ಹಾಕ್ಬೋದು. ಹೊಸ BPL ಕಾರ್ಡಿಗೆ ಅರ್ಜಿಯನ್ನು ಹಾಕ್ಬೋದು. ಓಕೆನಾ. ಸೊ ಸಮಯ ನಾನು ಕರೆಕ್ಟಾಗಿ ಹೇಳಿದ್ದೇನೆ, 1ರಿಂದ 3 ಗಂಟೆ ತನಕ ಮಾತ್ರ. ಓಕೆನಾ, ಕಾಲಾವಕಾಶ ಅಂದರೆ ಬರೀ 2 ಗಂಟೆಗಳ ಕಾಲ ಮಾತ್ರ ನಿಮಗೆ ಈ ಒಂದು ಹೊಸ ರೇಷನ್ ಕಾರ್ಡ್ ಹಾಕಲಿಕ್ಕೆ ಈ ಒಂದು ಸರ್ವರ್ ತೆರೆದಿರುತ್ತೆ. ಓಕೆನಾ. ಸೊ ನೀವು ಆಗ ಮಾತ್ರ ಹೋಗಿ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು. ಓಕೆನಾ. ಅಂದರೆ ಬರೀ 2 ಡೇಸ್ ಮಾತ್ರ, 13 and 14. ಓಕೆನಾ. ಸೊ ಇದು ಅಧಿಕೃತ ಮಾಹಿತಿ ಅಂತಲೇ ಹೇಳ್ತಾನೆ, ಯಾವುದೇ ಸುಳ್ಳು ಮಾಹಿತಿ ಅಲ್ಲ. ಸೊ ಇವತ್ತು ಮತ್ತು ನಾಳೆ ನಿಮಗೆ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕ್ಬೋದು. ಇನ್ನು ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದವರಿಗೆ ಯಾವಾಗ ಸಿಗುತ್ತೆ ಅಂದರೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಹೊಸ ಪಡಿತರ ಚೀಟಿಗಾಗಿ ಕಾಯ್ತಿರೋರಿಗೆ ಮುಂಬರುವ ದಿನಗಳಲ್ಲಿ ಸಂತಸ ತರಲಿವೆ. ಸೊ ಆಹಾರ ಇಲಾಖೆ ಸಚಿವ KH ಮುನಿಯಪ್ಪ ಅವರು ಶೀಘ್ರದಲ್ಲಿ ರೇಷನ್ ಕಾರ್ಡ್ ವಿತರಣೆ ಮಾಡುವುದಾಗಿ ತಿಳಿಸಿದ್ದು ಅರ್ಜಿದಾರರಲ್ಲಿ ಹೊಸ ಭರವಸೆ ಮೂಡಿಸಿದೆ ಅಂತ ಹೇಳ್ಬೋದು. ಸೊ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಪಡಿತರ ಚೀಟಿ ಪ್ರಮುಖ ಸಹಾಯವಾಗಿದ್ದು, ಇದರಿಂದ ಸರ್ಕಾರದ ಅನೇಕ ಸಬ್ಸಿಡಿ ಯೋಜನೆಗಳು ಸೌಲಭ್ಯವಾಗುತ್ತಿದೆ. ಸೊ ಇತ್ತೀಚೆಗೆ ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಸಂತಸದ ಸುದ್ದಿ ಸಿಕ್ಕಿದ್ದು, ಅತಿ ಶೀಘ್ರದಲ್ಲಿ ಅವರು ತಮ್ಮ ಹೊಸ ಪಡಿತರ ಚೀಟಿಗಳನ್ನು ಪಡೆಯಲಿದ್ದಾರೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ KH ಮುನಿಯಪ್ಪರವರು ಪ್ರಕಟಿಸಿದ್ದಾರೆ. ಸೊ ಇದು ಯಾವಾಗ ಅರ್ಜಿ ಹಾಕಿದವರಿಗೆ ಸಿಗುತ್ತೆ ಅಂತ ಹೇಳಿದ್ರೆ 2023 ಮಾರ್ಚ್ ಅಂತ್ಯದವರೆಗೆ ಸಲ್ಲಿಸಿದ ಅರ್ಜಿಗಳ ಮರುಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಸೊ ವಿಧಾನಸೌಧದಲ್ಲಿ ಆಹಾರ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾತನಾಡಿದ ಸಚಿವರು 2023 ಮಾರ್ಚ್ ತಿಂಗಳೊಳಗೆ ಸಲ್ಲಿಸಲಾದ ಹೊಸ ಪಡಿತರ ಚೀಟಿ ನ್ಯೂ ರೇಷನ್ ಕಾರ್ಡ್ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹರಿಗೆ ಶೀಘ್ರದಲ್ಲಿ ಚೀಟಿ ವಿತರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸೊ ಸರ್ಕಾರಿ ಅನುಮತಿ ಲಭಿಸಿದ ಬಳಿಕ ತ್ವರಿತ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಸೊ ಅನ್ನ ಸುವಿಧಾ ಯೋಜನೆಗೆ ವಿಸ್ತರಣೆ ಮಾಡಿದ್ದಾರೆ. ಸೊ 3.30 ಲಕ್ಷ ಜನರಿಗೆ ಈ ಒಂದು ಸದುಪಯೋಗ ಪಡೆಯಲಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಸಚಿವರು ಮತ್ತೊಂದು ಮಹತ್ವದ ವಿಷಯವನ್ನು ಕೂಡ ಹಂಚಿಕೊಂಡಿದ್ದು, ಅನ್ನ ಸುವಿಧಾ ಯೋಜನೆ ಅಂದರೆ ಅನ್ನ ಸುವಿಧಾ ಯೋಜನೆಯಡಿ ಆಹಾರ ಧಾನ್ಯವನ್ನು ನೇರವಾಗಿ ಫಲಾನುಭವಿಗಳ ಮನೆಗೆ ತಲುಪಿಸುವ ವ್ಯವಸ್ಥೆ ಆರಂಭಿಸಲಾಗಿದೆ. ಸೊ ಪ್ರಾಥಮಿಕ ಹಂತದಲ್ಲಿ 2 ಲಕ್ಷ ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು, ವಿಶೇಷವಾಗಿ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮಾತ್ರ ಇರುವ ಮನೆಗಳಿಗೆ ಈ ಸೇವೆ ವಿಸ್ತರಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಸೊ ಇದರಿಂದ ಒಟ್ಟು 3.30 ಲಕ್ಷ ಫಲಾನುಭವಿಗಳಿಗೆ ಈ ಒಂದು ಮನೆ ಮಟ್ಟದ ಆಹಾರ ಧಾನ್ಯ ವಿತರಣೆಯಿಂದ ಪ್ರಯೋಜನವಾಗಲಿದೆ. ಅಂದರೆ ನೀವಿರುವ ಅಲ್ಲಿಯೇ ನಿಮ್ಮ ಮನೆಗೇ ಈ ಒಂದು ಧಾನ್ಯಗಳನ್ನು ತಲುಪಿಸುವ ಯೋಜನೆಯಾಗಿದೆ ಇದು. ಸೊ ಹೊಸ ಅರ್ಜಿಗಳ ಆಹ್ವಾನ ಇಲ್ಲದ ಹಿನ್ನೆಲೆ, ಅಂದರೆ ಈ ಒಂದು ಹೊಸ ಅರ್ಜಿಗಳ ಆಹ್ವಾನ ಇರಲಿಲ್ಲ ಈ ಮುಂದೆ ಅಲ್ವಾ. ಸೊ ಈ ಮುಂದೆ ಈ ಒಂದು ಹೊಸ ಅರ್ಜಿಗಳ ಆಹ್ವಾನ ಇರಲಿಲ್ಲ, ಆದರೆ ಇವತ್ತು ಮತ್ತು ನಾಳೆ ಈ ಒಂದು ಅರ್ಜಿಯನ್ನು ಹಾಕ್ಬೋದು ಅಂತ ಕೂಡ ಹೇಳಿದ್ದಾರೆ. ಸೊ ನಾನು ಈ ಒಂದು May 1 ಈ ಒಂದು ಅರ್ಜಿಗಳು ಯಾವುದೂ ಇರಲಿಲ್ಲ, ಸೊ ಯಾವುದು ಆಹ್ವಾನಿಸಲಾಗಿರಲಿಲ್ಲ. ಸೊ ಈ ನಿರ್ಣಯದಿಂದ ಯೋಜನೆಯ ಪರಿಣಾಮಕಾರಿತ್ವ ಮತ್ತು ಬಜೆಟ್ ನಿರ್ವಹಣೆ ಕಾರಣವಿರಬಹುದು ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಿದ್ರೆ ಈಗ ಇವತ್ತು ಮತ್ತು ನಾಳೆ ಈ ಒಂದು ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಇವತ್ತು 3ರಿಂದ ಅಂದರೆ 1ರಿಂದ 3 ಅಂದರೆ 13 ಮತ್ತು 14 ಡೇಟ್ಗಳಲ್ಲಿ ಇವತ್ತು ಮತ್ತು ನಾಳೆ 1ರಿಂದ 3 ಗಂಟೆಯೊಳಗೆ ನಿಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ. ಸೊ ಹೋಗಿ ಬೇಗನೆ ಅರ್ಜಿಯನ್ನು ಸಲ್ಲಿಸಿ
ಮತ್ತು ಒಂದು ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೇನೆ ಐ ಥಿಂಕ್. ಸೊ ಯಾರಿಗಾದರೂ ಒಂದ್ಸಲ ಗ್ರಾಮ 1 ಕೇಂದ್ರಗಳಲ್ಲಿ ಹೋಗಿ ಕೇಳಿ ಪಡ್ಕೊಳ್ಳಿ, ಓಕೆನಾ. ಈ ವಿಷಯಗಳನ್ನ ಕೇಳಿ ಪಡ್ಕೊಳ್ಳಿ. ಅರ್ಜಿ ಬಿಟ್ಟಿದ್ದಾರೆ ಅಂತ ನೀವೇ ಕೇಳಬೇಕಾಗುತ್ತೆ. ಸೊ ಅವ್ರು ಬಂದು ನಿಮಗೆ ಹೇಳೋದಿಲ್ಲ, ಯಾವುದೇ ಕಾರಣಕ್ಕೂ ಅರ್ಜಿ ಬಿಟ್ಟಿದ್ದಾರೆ ಸೊ ನೀವು ಬಂದು ಹಾಕಿ, ಅರ್ಜಿಯನ್ನು ಹಾಕಿ ಅಂತೆಲ್ಲ ಅವ್ರು ಹೇಳೋದೇ ಇಲ್ಲ. ಸೊ ಏನು ಹೇಳ್ತಾನೆ ಅಂತ ಹೇಳಿದ್ರೆ ನೀವೇ ಹೋಗಿ ಕೇಳ್ಕೋಬೇಕಾಗುತ್ತೆ ಗ್ರಾಮ 1. ಅದಕ್ಕೆ ನಾನು ಹೇಳಿದ್ದೇನೆ, ಇವತ್ತು ಮತ್ತು ನಾಳೆ ಮಾತ್ರ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ, 1 ರಿಂದ 3 ಗಂಟೆವರೆಗೆ ಮಾತ್ರ. ಹಾಗಿದ್ದಲ್ಲಿ ಬೇಗನೆ ಹೋಗಿ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿ ಅಂತ ನಾನು ಹೇಳ್ತೇನೆ. ಸೊ ಯಾರಿಗೆಲ್ಲ ಹೊಸ ಅರ್ಜಿ ಹಾಕಬೇಕು ಅವರೆಲ್ಲ ಹೋಗಿ ಹಾಕಿ ತಪ್ಪದೆ ಬೇಗನೆ. ಮತ್ತೆ ಸರ್ವರ್ ಬ್ಯುಸಿ ಆಗುತ್ತೆ, ಅವರು ಕೇವಲ 2 to 3 ಡೇಸ್ ಮಾತ್ರ ಈ ಒಂದು ಅರ್ಜಿ ಆಗಲಿಕ್ಕೆ ಸಮಯಾವಕಾಶವನ್ನು ಕೊಡ್ತಾರೆ ಅಷ್ಟೇ. ಅದಕ್ಕಿಂತ ಮುಂಚೆ ಅಥವಾ ಅದು ಕಳೆದು ಆ ಸಮಯವನ್ನು ಕಳೆದು ನೀವು ಹಾಕುವ ಹಾಗೆ ಇಲ್ಲ, ನಿಮ್ಮ ಒಂದು ಸರ್ವರ್ ಸಿಗೋದಿಲ್ಲ ನಿಮಗೆ, ಓಕೆನಾ. ಸೊ ಬೇಗನೆ ಹೋಗಿ ಅರ್ಜಿನ ಹಾಕಿ. ಏನಾದರೂ ಡೌಟ್ ಇದೆ ನನ್ನ ಪರ್ಸ್ನಲ್ ಆಗಿ ಕೇಳ್ಕೊಬೋದು ಅಥವಾ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.